ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮೊಳಕೆ ಬಂದ ಹೆಸರು ಕಾಳಿನಿಂದ ಉತ್ತರ ಕರ್ನಾಟಕ ಸೈಡ್ ಪಲ್ಯ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ, ಉತ್ತರ ಕರ್ನಾಟಕದ ಹೆಸರು ಕಾಳು ಪಲ್ಯ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಾಂದರೂ 1/4 kg ತೊಗೊಂಡಿದ್ದೀನಿ. ಮೊಳಕೆ ಬಂದಿಸಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದು ಸ್ವಲ್ಪ ಕಡಲೆ ಬೀಜ ಹುಚ್ಚೆಳ್ಳು ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಇದು 2 ಸ್ಪೂನ್, ಅದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹುಚ್ಚೆಳ್ಳು 1 ಸ್ಪೂನು, 2 ಸ್ಪೂನ್ ಕಡಲೆ ಬೀಜ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಒಂದು 4 ಸ್ಪೂನ್ ಕಡಲೆ ಬೀಜ ಹಾಕಿ, ಹಸಿ ಕಡಲೆ ಬೀಜ ಹಾಕಿ ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಇದನ್ನ ನೀರಿಗೆ ಹಾಕದೆ ತರಿದೆರೆಗೆ ರುಬ್ಕೊಂಬಿಡೋಣ. ಕಡಲೆ ಬೀಜನೂ ಹುರಿದಿರೋ ಹುಚ್ಚೆಳ್ಳು ನೋಡಿ ರುಬ್ಕೊಂಡಿದ್ದೀನಿ ತರಿದೆರೆಗೆ. ತೀರನೂ ನುಣ್ಣಗೆ ರುಬ್ಬಬೇಡ್ದು. ಅದೇ ಪಾತ್ರೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ತರಿತರೆಗೆ ರುಬ್ಕೊಳ್ಳೋಣ. ನೋಡಿ ರುಬ್ಕೊಂಡಿದ್ವಿ. ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಂಡ್ರಿ. ನಾನು 5 ಹಾಕಿದ್ದೀನಿ. ನಿಮ್ಗೆ 4 ಬೇಕೋ, 3 ಬೇಕೋ, ಇಲ್ಲ 6 ಬೇಕೋ ಹಂಗೆ ನೋಡ್ಕೊಂಡು ಹಾಕ್ಕೊಂಡ್ರಿ. ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಳ್ಳೋಣ. ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೊತೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ. ಈರುಳ್ಳಿ ಹಾಕ್ಕೊತೀನಿ, ಅರ್ಧ ಈರುಳ್ಳಿ. ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕಾಳು ಹಾಕ್ಕೊಂಬಿಡೋಣ. ಹೆಸ್ರು ಕಾಳು. ಈಗ ಕಡಲೆ ಬೀಜನೂ ಹಾಕ್ಕೊತೀನಿ. ಎರಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮಗೆ ಬೇರೆಗಳು ಪಲ್ಯ ತಿಂದು ಬೋರ್ ಆಗಿದರೆ ಈ ಥರ ಉತ್ತರ ಕರ್ನಾಟಕದ ಸೈಡ್ದು ಪಲ್ಯ ತಿಂದು ನೋಡಿ, ತುಂಬ ಇಷ್ಟ ಆಗ್ತೈತೆ ನಿಮಗೆ. ಚಪಾತಿಗೆಲ್ಲ ತುಂಬ ಚೆನ್ನಾಗಿರ್ತೈತೆ. ಸುಕ್ಕ ಚಪಾತಿಗೆ, ರೋಟಿಗೆ, ಇದಕ್ಕೆಲ್ಲ ಬೇಳೆ. ನೋಡಿ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಕಟ್ ಮಾಡಿಟ್ಟಿರೋ ಒಂದು ಟೊಮಟನೂ ಹಾಕ್ಕೊಂಬಿಡೋಣ. ಅದನ್ನು ಫ್ರೈ ಮಾಡ್ಕೊತೀನಿ. ಆವಾಗಲೇ ಬೆಳ್ಳುಳ್ಳಿನ ಹಸಿಮೆಣಸಿನ್ಕಾಯಿ ರುಬ್ಬಿಟ್ಟಿದ್ನಲ್ಲ, ಅದು ಹಾಕ್ಕೊತೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು 5 ನಿಮಿಷ ಹಾಗೆ ಬೇಯಿಸೋಣ. ಈಗ ಕಾಳು ಶೇಂಗಾ ಬೇಯಲಿಕ್ಕೆ ಕಡಲೆ ಬೀಜ ಒಂದು ಗ್ಲಾಸಷ್ಟು ನೀರು ಹಾಕೋಣ. ಈಗ ತಿರ್ಗಾ ಮುಚ್ಚಿಟ್ಟು ಒಂದು 10 ನಿಮಿಷ ದೊಡ್ಡ ಉರಿಯೊಳಗೆ ಬೇಯಿಸೋಣ. ನೋಡಿ ತೆಗೆದು ತಿರುಗಿಸಿಟ್ಟಿದ್ದೀನಿ. ಈಗ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಇನ್ನೊಂದು 5 ನಿಮಿಷ ಕುದೀಲಿ. ಈಗ ನೋಡಿ ಚೆನ್ನಾಗೆ ನೀರೆಲ್ಲ ಹೀರ್ಕೊಂಡಿದೆ. ಕಡಲೆ ಬೀಜ ಹುಚ್ಚೆಳ್ಳು ಪುಡಿ ಹಾಕ್ಕೊಂಬಿಡೋಣ. ಚೆನ್ನಾಗೆ ಮಿಕ್ಸ್ ಮಾಡೋಣ. ನೋಡಿ ಆಗಿದೆ. ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಮೊಳಕೆ ಬಂದಿರೋ ಕಾಳು, ಹೆಸ್ರು ಕಾಳಿನ ಪಲ್ಯ ಯಾವ ರೀತಿ ಮಾಡೋದಂತ ಹೇಳಿ. ಇದು ನಮ್ಮ ಕಡೆದಲ್ಲ, ಉತ್ತರ ಕರ್ನಾಟಕ ಸೈಡ್ದು. ತುಂಬ ಚೆನ್ನಾಗಿರ್ತೈತೆ. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಅನ್ನ, ಸುಕ್ಕ ಚಪಾತಿ ಎಲ್ಲದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರ್ತೈತೆ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕಾಗಿ. ಬಾಯ್.